ನೀವು ನಿಮ್ಮ ಮನೆಗೆ ರಿಯಲ್ ಮನೆಗೆ ಮುದ್ದು ಸೊಸೆಯನ್ನ ಕರ್ಕೊಂಡ್ ಬರ್ತೀರಾ ಅಂತ ವೀಕ್ಷಕರು ಕಾಯ್ತಾ ಇದ್ರು. ಇವಾಗ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಆಕ್ಟ್ ಮಾಡ್ತಿರುವಂತದ್ದು. ನಮ್ಮಮ್ಮಗೂ ಇಲ್ಲ, ನನಗೂ ಇಲ್ಲ, ನೋಡೋಣ ಆರಾಮಾಗಿ ಮಾಡ್ಕೊಳ್ಳೋಣ ಅಂತ ಇದೊಂದು. ಸೊ ಆ್ಯಂಡ್ ಐ ಡೋಂಟ್ ಹ್ಯಾವ್ ಎನಿ ಎಕ್ಸ್ಪೆಕ್ಟೇಷನ್ಸ್, ಲೈಕ್ ಈಗಲೇ ಆಗಬೇಕು ಅನ್ನೋದು ಏನಿಲ್ಲ. ಆ್ಯಂಡ್ ಯಾರನ್ನ ಲವರ್ ಇದ್ರೆ ನಮ್ಮಮ್ಮಗೆ ಹೇಳ್ಬಿಟ್ಟು ಇತ್ತೀಚೆಗೆ ಮದುವೆ ಆಗ್ಬೋದಾಗಿಲ್ಲ, ಆ ಥರದ್ದು ಏನಿಲ್ಲ. ನೋಡೋಣ. ಸೊ ಇನ್ ಫ್ಯೂಚರ್, ಅಂದರೆ ಬರುವಂಥ ವರ್ಷಗಳಲ್ಲಿ ಸೆಟ್ ಆಗೋಂಥರ ಸಿಕ್ಕಿದ್ರೆ ಖಂಡಿತವಾಗಿ. ಈಗ ಬಿಗ್ ಬಾಸ್ ನಿಂದ ಸಿಕ್ಕಂತಹ ಜನಪ್ರಿಯತೆಯನ್ನ ಬಳಸ್ಕೊಂಡು ಬಹುತೇಕರು ಸಿನಿಮಾ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ನೀವು ಧಾರಾವಾಹಿ ಮಾಡ್ತಿರುವಂತದ್ದು ಏನ್ ಹೇಳ್ತೀರಾ ಅಂತ? ಸಿ, ಬಿಗ್ ಬಾಸ್ ಇಂದ ಜನಪ್ರಿಯತೆ ಸಿಕ್ತು, ಹೌದು. ಅಂದ್ರೆ ಇಷ್ಟಪಡೋದಕ್ಕೂ ಅಭಿಮಾನಿ ಆಗೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸಿ, ಎಲ್ಲರೂ ನನ್ನ ಇಷ್ಟಪಟ್ಟರು, ಅಭಿಮಾನಿಗಳಾಗಲಿಲ್ಲ. ಈಗ ನಾನು ಇಷ್ಟಪಡೋಂಥ ಸೂಪರ್ ಸ್ಟಾರ್ಸ್ಗಳಿಗೆ ಅಭಿಮಾನಿಗಳಾಗ್ತಾರೆ. ಯಾಕಂದರೆ ಅವ್ರನ್ನು ಮಾಡೋದಂಥ ಸಿನಿಮಾಗಳು ಒಂದ್ರ ಮೇಲೊಂದು ಹಿಟ್ ಕೊಟ್ಟಾಗ ಆ್ಯಂಡ್ ಆ ಪಾತ್ರಗಳು ಅವ್ರಿಗೆ ಹತ್ರವಾದಾಗ ಆ ಪರ್ಸನ್ ಅವ್ರಿಗೆ ಸೂಪರ್ ಸ್ಟಾರ್ ಆಗ್ತಾರೆ, ಒಬ್ಬ ಅಭಿಮಾನಿ ಆಗ್ತಾರೆ. ಈಗ ಜನ ಎಲ್ಲ ಇಷ್ಟಪಟ್ಟಿರೋದು ನನ್ನ ಒಬ್ಬ ವ್ಯಕ್ತಿಯಾಗಿ. ಬಿಗ್ ಬಾಸಲ್ಲಿ ವೈಯಕ್ತಿಕವಾಗಿ ನಾವು ಕಾಣಿಸೋದೇ ರೀಲ್. ಅಂದರೆ ಒಂದು ಮೊಬೈಲ್ ಇರಲ್ಲ, ಅಪ್ಪ ಅಮ್ಮ ಇರಲ್ಲ, ನನ್ನವರು ಅಂತಿರಲ್ಲ. ಸೊ ಎಲ್ಲರೂ ಕಾಂಪಿಟೇಟರ್ಸ್. ಸೊ ಇಲ್ಲಿ ನಾನು ಹೆಂಗಿರ್ತೀನಿ, ನನ್ನನ್ನು ಈ ಕಂಟ್ರೋಲ್ ವ್ಯವಸ್ಥೆಯಲ್ಲಿ ಅನ್ನೋದಕ್ಕೆ ಜನ ಇದೊಂದು ಪರ್ಸ್ನಾಲಿಟಿ ತುಂಬ ಇಷ್ಟ ಆಗಿದೆ.